ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಜವಾದಿ ಪೌಡ್ರ್ ಬಗ್ಗೆ ನಾನು ಯಾವ ರೀತಿ ನಾನು ಉಪಯೋಗ ಮಾಡ್ಕೋಬೋದು ಇದ್ರ ಬಗ್ಗೆ, ಲಕ್ಷ್ಮಿಗೆ ತುಂಬ ಇಷ್ಟವಾದ ಪ್ರಿಯವಾಗಿರೋ ಜವಾದಿ ಪೌಡ್ರು ಯಾವ್ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೋದು ಅಂತ ಇವತ್ತು ನಾನು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಜವಾದಿ ಪೌಡ್ರ್. ಇದು ಎಲ್ಲ ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ. 30 ರೂಪಾಯಿ ಇದೆ ಇಷ್ಟು ಡಬ್ಬ. ಇದು ಮೊದಲೆಲ್ಲ 20 ರೂಪಾಯಿ ಬರ್ತಾಯಿತ್ತು, ಇವಾಗ 30 ರೂಪೀಸ್ ಆಗಿದೆ. ನೋಡಿ, ಇಷ್ಟು ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರೋದು, ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರೋದು. ಒಂದು ಚುಟಕಿಯಿಂದ ನಾವು ಏನೇನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ತೀನಿ. ನೋಡಿ, ದೀಪ ಹಚ್ಚುವಾಗ ಒಂದೊಂದು ಚುಟಕಿ ದೀಪ ಒಳಗಡೆ ಹಾಕ್ಕೊಳ್ಳಿ. ಮತ್ತು ನಾವು ಗಂಧದ ಕಡ್ಡಿ ಹಚ್ತೀವಲ್ಲ, ಗಂಧದ ಕಡ್ಡಿಗೆ ಸ್ವಲ್ಪ ಚುಟಕಿ ಸ್ವಲ್ಪ ಎತ್ಕೊಂಡು ಗಂಧದ ಕಡ್ಡಿಗೆ ಈ ಥರ ಸವರ್ಕೊಳ್ಳಿ. ನೀವು ದೇವಸ್ಥಾನಗಳಲ್ಲಿ ಹೇಗೆ ಪೂಜೆ ಮಾಡೋವಾಗ ನಮಗೆ ಸುವಾಸನೆ ಎಲ್ಲ ಬರುತ್ತೆ ನೋಡಿ, ಆ ಥರ ದೇವಸ್ಥಾನ ಫೀಲ್ ಬರುತ್ತೆ. ಮನೆಯಲ್ಲೇ ಪೂಜೆ ಮಾಡೋವಾಗ ಈ ಥರ ಜವಾದಿ ಪೌಡ್ರು ಈ ಥರ ಎಲ್ಲ ನಾವು ಹಚ್ಕೊಂಡ್ರೆ ದೇವಸ್ಥಾನ ಫೀಲ್ ಬರುತ್ತೆ ಮನೇನು. ಯಾವಾಗ ಪೂಜೆ ಮಾಡ್ತೀರಾ ಈ ಥರ ಸುಮ್ಮನೆ ಸವರ್ಕೊಳ್ಳಿ. ಒಂದು ಚುಟಕಿಯಷ್ಟು ಸಾಕು, ಮನೆಯೆಲ್ಲ ಸುವಾಸನೆ ಹರಡ್ಕೊಳುತ್ತೆ. ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಇದು ಜವಾದಿ ಪೌಡ್ರ್ ಇದು. ಮತ್ತು ನೆಕ್ಸ್ಟು ಒಂದು ಕಾಟನ್ ತೊಗೊಂಡಿದ್ದೀನಿ. ಕಾಟನಿಂದ ನಾವು ಒಂದು ಗೋಲಿ ಥರದ ಮಾಡ್ಕೊಂಡು ನಾವು ಈ ವರ್ಕಿಂಗ್ ಪರ್ಸನ್ ಇರೋರೆಲ್ಲನೂ ಬಾಗಿಲು ಹಾಕ್ಕೊಂಡು ಮಳೆ ಟೈಮಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಹೋಗ್ಬಿಟ್ಟಿರ್ತಾರೆ. ಬೆಳಗ್ಗೆ ಬಾಗಿಲು ಓಪನ್ ಮಾಡಿದ ತಕ್ಷಣವೇ ಗಾಳಿ ಆಡದೆ ಒಂದು ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ. ನಾವು ಈ ಥರ ಜವಾದಿ ಪೌಡ್ರ್ ಯೂಸ್ ಮಾಡ್ಕೊಂಡು ಈ ಘಮ ಹೆಂಗೆ ಮನೆಯೆಲ್ಲ ಹಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮಗೆ. ಈ ಥರ ನಾನು ಸ್ವಲ್ಪನೇ ಈ ಥರ ಕಾಟನ್ ಹತ್ತಿನ ಈ ಥರ ಈ ಥರ ಅಗಲ ಮಾಡ್ಕೋತೀನಿ. ಒಂದೊಂದು ಚುಟಕಿ ಎಲ್ಲನೂ ಇದಕ್ಕೆ ಹಾಕ್ಕೋತೀನಿ. ಒಂದೊಂದು ಚುಟಕಿ ಹಾಕ್ಕೊಂಡ್ರೆ ಸಾಕು. ನೀವು 15 ದಿವಸಕ್ಕೊಂದ್ಸಲಿ, ವಾರಕ್ಕೊಂದ್ಸಲಿ ಈ ಥರ ಮಾಡಿಕೊಂಡ್ರೆ ಮನೆ ಪೂರ್ತಿ ದೇವಸ್ಥಾನದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ನಿಮಗೆ. ತುಂಬ ಸುವಾಸ ಭರಿತ ಆಗಿರುತ್ತೆ ಮನೆಯೆಲ್ಲನೂ. ನೀವು ಯಾವುದೇ ರೂಮ್ ಫ್ರೆಶರ್ ಅದು ಯೂಸ್ ಮಾಡೋಂಗೆ ಇರಲ್ಲ. ಇದೊಂದು ಇದ್ದರೆ ಸಾಕು ನಿಮಗೆ, ದೇವಸ್ಥಾನದಲ್ಲಿ ಇರೋ ಫೀಲ್ ಬರುತ್ತೆ ನಿಮಗೆ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡು ಎಲ್ಲನೂ ಈ ಥರ ಉಂಡೆ ಮಾಡ್ಕೋತೀನಿ. ಈ ಥರ ಎಷ್ಟು ಯೂಸ್ ಆಗುತ್ತೆ ನೋಡಿ. ರೂಮ್ ಫ್ರೆಶರೇ ಬೇಡ ನಮಗೆ, ಈ ಥರ ಒಂದು ಜವಾದಿ ಪೌಡ್ರ್ ಇದ್ದರೆ ಸಾಕು, ಎಷ್ಟು ಯೂಸ್ ಆಗುತ್ತೆ ನಮಗೆ ಮನೆಗೆ. ನೋಡಿ, ಈ ಥರ ರೌಂಡ್ ಮಾಡ್ಕೊಂಡು ಕಿಚನಲ್ಲಿ ಒಂದೆರಡು ಇಡ್ತಾಯಿದ್ದೀನಿ. ಯಾಕೆಂದರೆ ನಾವು ನಾನ್ ವೆಜ್ ಮಾಡುವಾಗ ಎಲ್ಲ ಹಂಗಂಗೆ ವಾಸನೆ ಇರುತ್ತೆ, ಗಾಳಿ ಆಡಲ್ಲ. ಚಿಕ್ಕ ಮನೆಗಳಿದ್ದರೆ ವಿಂಡೋಗಳಿರಲ್ಲ, ಆ ಜಾಗದಲ್ಲಿ ಇಡ್ತಾಯಿದ್ದೀನಿ. ಮತ್ತು ಕಬೋರ್ಡಲ್ಲಿ ಇಡ್ತಾಯಿದ್ದೀನಿ. ಮತ್ತು ಬೀರುದಲ್ಲಿ ಸೀರೆಗಳೇನು ಬಟ್ಟೆಗಳು ಇಟ್ಟಿರ್ತೀವಿ, ಫೋಲ್ಡ್ ಮಾಡಿ ತೇವಾಂಶ ವಾಸನೆ ಹಂಗೆ ಇರುತ್ತೆ. ಇದನ್ನು ಉಂಡೆ ಮಾಡಿ ಅಲ್ಲಲ್ಲಿ ಇಟ್ಬಿಡಿ. ತುಂಬ ಸುವಾಸ ಭರಿತ ಇರುತ್ತೆ. ಮತ್ತು ನಾವು ಹ್ಯಾಂಡ್ ಬ್ಯಾಗ್, ನಾವೇನು ಯೂಸ್ ಮಾಡ್ತೀವಿ ಹ್ಯಾಂಡ್ ಬ್ಯಾಗು ಮತ್ತು ಪರ್ಸು, ಅದರಲ್ಲಿ ಕೂಡ ನಾವು ಇಟ್ಕೋಬೋದು. ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದಲ್ವ, ಅದಕ್ಕೋಸ್ಕರ ಇದು ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಪರ್ಸಲ್ಲಿ ಸುವಾಸ ಭರಿತ ಇರುತ್ತೆ. ಮತ್ತು ಪರ್ಸಲ್ಲಿ ಪ್ರತಿಯೊಂದು ಜಿಪ್ಪಲ್ಲೂ ನಾನು ಈ ಥರ ಇಟ್ಕೋತೀನಿ ನಾನು. ಮೇಕಪ್ ಸೆಟ್ಟು ಅದೆಲ್ಲ ಇಡೋವಾಗ ಒಂಥರ ವಾಸನೆ ಬಂದಿರುತ್ತೆ. ಇದು ಒಂದೊಂದು ಕಾಟನಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಜವಾದಿ ಪೌಡ್ರ್ ವಾಸನೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಯಾವಾಗ ಓಪನ್ ಮಾಡ್ತೀರಾ ಜವಾದಿ ಪೌಡ್ರ್ ವಾಸನೆ ಬರುತ್ತೆ. ಮತ್ತು ಇದು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಒಂದು ಚುಟಕಿ ಹಾಕ್ಕೊಂಡಿದ್ದೀನಿ. ಜವಾದಿ ಪೌಡ್ರಿಗೆ ಒಂದು ಚುಟಕಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ನಾನು ಹಾಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ
ಸ್ಕ್ರೀನ್ಗಳೆಲ್ಲ ಪದೇ ಪದೇ ಒಗೆಯೋಕ್ಕಾಗಲ್ಲ. 15 ಡೇಸ್ಗೊಂದ್ಸಲಿ ಮಂತ್ಲಿ ಒಂದ್ಸಲಿ ಚೇಂಜ್ ಮಾಡಿಕೊಂಡ್ರೂ ಅದು ಗಾಳಿ ಆಡದೆ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ. ನೀವು ಜವಾದ ಪೌಡ್ರು ಸುವಾಸನೆ ಬೇಕು ಅಂತ ಹೇಳಿದ್ರೆ ಈ ಥರ ಸ್ಕ್ರೀನ್ ಮೇಲೆ ನೀವು ಎಲ್ಲೆಲ್ಲಿ ನೀವು ಜಾಸ್ತಿ ದಿನ ಒಂದು ತಿಂಗಳಿಗೊಂದ್ಸಲಿ ನೀವು ಸ್ಕ್ರೀನ್ಗಳು ಯೂಸ್ ಮಾಡ್ತೀರಾ, ತೆಗ್ದು ಒಗಿತೀರ, ಅಲ್ಲಲ್ಲಿ ನೀವು ವೀಕ್ಲಿ 1 ಟೈಮ್ ನೀವು ಈ ಥರ ಸ್ಕ್ರೀನ್ ಮೇಲೆ ಸ್ಪ್ರೇ ಮಾಡಿಕೊಂಡ್ರೆ ಯಾವುದೇ ಸೊಳ್ಳೆ ಆಗಲಿ ಹುಳುಗಳಾಗಲಿ ಏನೂ ಆಗೋಲ್ಲ. ಜವಾದ ಪೌಡ್ರು ಸುವಾಸನೆ ಬರುತ್ತೆ. ಮತ್ತು ಇದನ್ನು ನಾವು ನೋಡಿ ಗಿಡಕ್ಕೆಲ್ಲ ಈ ಥರ ಫಂಗಸ್ ಆಗಿರುತ್ತೆ, ಇರುವೆಗಳು ಎಲ್ಲ ಬರುತ್ತೆ. ಈ ಥರ ನೀವು ಸ್ವಲ್ಪ ಡೆಟಾಲ್ ಹಾಕ್ಕೊಂಡು ಇದ್ರ ಜೊತೆಗೆ ಡೆಟಾಲ್ ಆದರೂ ಹಾಕ್ಕೋಬೋದು, ಇಲ್ಲ ಆ ಥರ ಸ್ಪ್ರೇ ಹಾಕ್ಕೊಂಡ್ರೆ ವೀಕ್ಲಿ 1 ಟೈಮ್ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ ಗಿಡಗಳಿಗೆಲ್ಲನೂ. ಯಾವುದೇ ಫಂಗಸ್ ಆಗಲಿ ಬರಲ್ಲ ಮತ್ತು ಇರುವೆಗಳೆಲ್ಲ ಕಮ್ಮಿ ಆಗುತ್ತೆ. ಈ ಥರ ವೀಕ್ಲಿ 1 ಟೈಮ್ ಈ ಥರ ಗಿಡಕ್ಕೆಲ್ಲ ಹಾಕ್ಕೊಳ್ಳಿ. ಪ್ರತಿಯೊಂದು ಗಿಡಕ್ಕೂ ನಾನು ವೀಕ್ಲಿ 1 ಟೈಮು ಈ ಥರ ಮಾಡ್ಕೋತೀನಿ. ಮತ್ತು ಗುಲಾಬ್ ಜಲ್ ತೊಗೊಂಡಿದ್ದೀನಿ. ಯಾವುದೇ ಪರ್ಫ್ಯೂಮ್ ಯೂಸ್ ಮಾಡದೆ ನಾವು ಇದನ್ನು ಜವಾದ ಪೌಡ್ರು, ನೀವು ಪರ್ಫ್ಯೂಮ್ ಯೂಸ್ ಮಾಡೋದೇ ಬೇಡ, ಜವಾದ ಪೌಡ್ರು ಹಚ್ಕೋಬೋದು ನೀವು ಕೈ ಕಾಲಿಗೆ, ನೆಕ್ ಹತ್ರ ಎಲ್ಲನೂ. ನೋಡಿ ರೋಸ್ ವಾಟ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಚುಟ್ಕಿ ಜವಾದಿ ಪೌಡ್ರು ತೊಗೊಂಡಿದ್ದೀನಿ. ನೋಡಿ ಈ ಥರ ನೀವು ಹಚ್ಕೊಬಿಟ್ರೆ ಜವಾದ ಪೌಡ್ರು ಘಮ ಘಮ ಮೈಯೆಲ್ಲ ಹಂಗೆ ಇರುತ್ತೆ. ಯಾವುದೇ ಪರ್ಫ್ಯೂಮ್ ನಿಮಗೆ ಅವಶ್ಯಕತೆ ಇರಲ್ಲ. ಈ ಥರ ನೀವು ಗುಲಾಬ್ ಜಲ್ ಜೊತೆಗೆ ಇದು ರೋಸ್ ವಾಟರ್ ಇಲ್ಲ ಅಂದ್ರೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು ನೀವು. ನೋಡಿ ಎಷ್ಟು ಯೂಸ್ಫುಲ್ ನೋಡಿ, ಯಾವುದೇ ಪರ್ಫ್ಯೂಮ್ ಬೇಡ ಇದಕ್ಕೆ. ಮತ್ತು ನೆಕ್ಸ್ಟು ಅರಿಶಿನ ಕುಂಕುಮ ಇರುತ್ತಲ್ಲ, ಅರಿಶಿನ ಕುಂಕುಮ ಕೊಡುವಾಗ ಇದನ್ನು ಜವಾದಿ ಪೌಡ್ರು ಸ್ವಲ್ಪ ಒಂದೊಂದು ಚುಟ್ಕಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಘಮ ಇರುತ್ತೆ. ಜವಾದಿ ಪೌಡ್ರು ಮಿಕ್ಸ್ ಆಗಿರುತ್ತೆ. ಒಂದೊಂದು ಚುಟ್ಕಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡಿ, ತುಂಬ ಘಮ ಇರುತ್ತೆ ದೇವ್ರ ಮನೆ ಪೂರ್ತಿ ಜವಾದ ಪೌಡ್ರದ್ದು. ಮತ್ತು ನಾವು ಫೋಟೋಗೆಲ್ಲ ಹಚ್ತೀವಿ ನೋಡಿ ಗಂಧ ಕುಂಕುಮ ಎಲ್ಲನೂ, ಆವಾಗ ನೀವು ಗಂಧನ ಕಲಸೋವಾಗ ಒಂದು ಚುಟ್ಕಿನ ಈ ಥರ ಜವಾದ ಪೌಡ್ರು ಹಾಕ್ಕೊಂಡು ಫೋಟೋಗೆಲ್ಲ ಈ ಥರ ಗಂಧನ ಆಗಲಿ ವಿಭೂತಿನ ಆಗಲಿ, ಕೆಲವರು ವಿಭೂತಿ ಇಡ್ತಾರೆ, ಕೆಲವರು ಗಂಧ ಇಡ್ತಾರೆ, ನಿಮ್ಮ ಇಷ್ಟದನುವಾಗಿ ಈ ಥರ ಜವಾದ ಪೌಡ್ರು ಮಿಕ್ಸ್ ಮಾಡ್ಕೊಂಡು ನೀವು ಇಟ್ಟರೆ ತುಂಬ ಘಮ ಬರುತ್ತೆ ದೇವ್ರ ಮನೆ ಪೂರ್ತಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬೊಟ್ಟುಗಳಿಕ್ಬೋದು ಇದು ದೇವ್ರ ಫೋಟೋಗೆ. ಮತ್ತು ಧೂಪ ಎಲ್ಲರ ಮನೆಗೂ ಹಚ್ತೀರಾ, ಧೂಪ ಸ್ಮೆಲ್ಲು ತುಂಬ ಇರುತ್ತೆ. ಅದು ಅಲ್ಲದೆ ನೀವು ಸ್ವಲ್ಪ ಕರ್ಪೂರ ಹಚ್ತೀರಾ. ಇದಕ್ಕೆ ಧೂಪ ಜೊತೆಗೆ ಜವಾದಿ ಪೌಡ್ರು ಮಿಕ್ಸ್ ಈ ಥರ ಸವರ್ಬಿಟ್ಟು ನೀವು ಹಚ್ಚಿದ್ರೆ ತುಂಬ ಮನೆ ಒಂದೇ ಅಲ್ಲ, ಮನೆ ಅಕ್ಕಪಕ್ಕ ಎಲ್ಲನೂ ಸುವಾಸನೆ ಹೋಗ್ತಾ ಇರುತ್ತೆ, ಘಮ ಹೋಗ್ತಾ ಇರುತ್ತೆ ಜವಾದಿ ಪೌಡ್ರದ್ದು. ನೋಡಿ ಒಂದು ಚುಟ್ಕಿ ಸಾಕು. ಈ ಥರ ಧೂಪ ಹೆಂಗಿರುತ್ತೆ ಅಂದರೆ ಬಟ್ಲು ಟೈಪು ಇರುತ್ತೆ, ಈ ಥರ ಕಡ್ಡಿ ಟೈಪು ಇರುತ್ತೆ. ಒಂದು ಚುಟ್ಕಿ ಅಷ್ಟು ಈ ಥರ ಹಾಕ್ಕೊಂಡು ನೀವು ಧೂಪ ಹಚ್ಕೊಳ್ಳಿ. ಮನೆ ಪೂರ್ತಿ ಘಮ ಹರಡುತ್ತೆ ನಿಮಗೆ. ಯಾವುದೇದು ನೀವು ಧೂಪ ಹಚ್ಚಿದ್ರೂ ಈ ಥರ ಜವಾದಿ ಪೌಡ್ರು ಹಾಕ್ಕೊಂಡು ನೀವು ಹಚ್ಚಿದ್ರೆ ಘಮನೂ ಚೆನ್ನಾಗಿರುತ್ತೆ. ಇದು ತುಂಬ ದೇವರುಗಳಿಗೆ ತುಂಬ ಇಷ್ಟವಾಗಿರೋ ಜವಾದಿ ಪೌಡ್ರು, ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಇದು ಜವಾದಿ ಪೌಡ್ರು. ಇದು ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ಮತ್ತೊಂದು ಟಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಇದು ನೀವು ದೇವ್ರ ರೂಮ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡೋವಾಗ
ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಒಂದು ಚುಟುಕಿ ಜವಾದ ಪೌಡ್ರ್ ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ನೀರಲ್ಲಿ ನೀವು ತೊಳೆದು ಉಜ್ಜಿ ಮಾಡೋ ಬದಲು ಈ ಥರ ಅರಿಶಿನ ಹಾಕ್ಕೊಂಡು ಜವಾದ ಪೌಡ್ರ್ ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೊಳ್ಳಿ ದೇವ್ರ ಮನೆಯನ್ನು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನು ಆಗುತ್ತೆ ಇದು. ಇಷ್ಟಲ್ಲದೆ ನೀವು ಕಲಶ ಇಡುವಾಗ ಒಂದೊಂದು ಚುಟುಕಿ ಹಾಕ್ಕೊಂಡ್ರೆ ತುಂಬ ಲಕ್ಷ್ಮಿಗೆ ಇಡುವಂಥ ಕಲಶನೇ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಘಮನೂ ಚೆನ್ನಾಗಿರುತ್ತೆ, ಲಕ್ಷ್ಮಿಗೆ ಪ್ರಿಯವಾಗಿರೋದಲ್ವ. ಮತ್ತು ಬಾಗಿಲ ಹತ್ರ ಎಲ್ಲ ಫ್ಲವರ್ ಪಾಟ್ಗಳು ಇಕ್ತೀರ, ನೀವು ನೀರು ಹಾಕ್ಬಿಟ್ಟು ಫ್ಲವರ್ಗಳು ಹಾಕ್ಬಿಟ್ಟು ಅದಕ್ಕೂ ಒಂದೊಂದು ಚುಟುಕಿ ಹಾಕ್ಕೊಳ್ಳಿ. ತುಂಬ ಘಮ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಧನ್ಯವಾದಗಳು ನಿಮಗೆ.